ಚಂದು, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಚಂದು ಶಿವ ಯೂಟ್ಯೂಬ್ ಸ್ನೇಹಿತರು. ಹಾಗಾಗಿ ಅವ್ರ ಜೊತೆ ಹೊರಟಿದ್ದೀನಿ ಇವತ್ತು ಸಂತೆಗೆ. ಇಲ್ಲಾಂದರೆ ನಾನು ಮಗ ಏನಾದರೂ ತರಬೇಕು ಅಂದರೆ ನಾನು ಮಗ ಇಬ್ಬರು ಹೋಗ್ತೀವಿ. ಅವರು ಕೂಡ ಮನೆ ಹತ್ರ ಇರೋದೇ ಕಮ್ಮಿ. ಏನಾದರೂ ಭಾನುವಾರ ರಜೆ ಇತ್ತು ಅಂದರೆ ತೋಟದ ಕೆಲಸ, ಇಲ್ಲಾಂದರೆ ಏನಾದರೂ ಬೇರೆ ಕೆಲಸ ಇರುತ್ತೆ. ಹಾಗಾಗಿ ಇವತ್ತು ಮನೆ ಹತ್ರನೇ ಇದ್ರಲ್ಲ, ಅವ್ರ ಜೊತೆ ಹೋಗೋಣ ಅಂತ ಹೊರಟಿದ್ದೀವಿ. ಹಾಗಾಗಿ ಮಗಳು ಸ್ನ್ಯಾಕ್ಸ್ ತರೋದಕ್ಕೆ ಹೇಳ್ತಾ ಇದ್ದಾಳೆ. ಸಂತೆಗೆ ಹೊರಟಿದ್ವಲ್ಲ ಅದಕ್ಕೆ. ಇವತ್ತು ಮನೆ ಹತ್ರನೇ ಇದ್ದರು. ಅವರು ಕೂಡ ಒಂದು ಡ್ರಾಮದ ದೃಶ್ಯಗಳನ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಯಾವುದು ಅಂದರೆ ಭೂ ಕೈಲಾಸ ಅಂತ ಹೇಳಿ 3 ಅವರ್ ಏನೋ ಇದೆ ಅಂತೆ ಅಷ್ಟೇ. ತುಮಕೂರಿನಲ್ಲಿ ಸಿದ್ಧಗಂಗೆ ಮಠದಲ್ಲಿ ಇದೆ. ಹಾಗಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವಾಗ ಸಂತೆಗೆ ಹೋಗೋಣ ಅಂತ 3 ಗಂಟೆ ಆಯಿತು. ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇವತ್ತು ಶನಿವಾರ, ಸಂಕ್ರಾಂತಿ ಹಬ್ಬನೂ ಕೂಡ ಇನ್ನೊಂದು 3-4 ದಿವಸ ಇದೆ. ಫ್ರೀ ಇದ್ವಲ್ಲ, ಹಾಗಾಗಿ 2 ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ರೆಡಿ ಮಾಡಿಟ್ಟು ಈಗ ನಿಮ್ಮ ಜೊತೆ ಮಾತಾಡೋಕ್ಕೆ. ಗುರುವಾರ ಹಬ್ಬ ಕೂಡ ಇತ್ತು ನಮ್ಮೂರಿನಲ್ಲಿ, ಹಾಗಾಗಿ ನಾವು ಹೋಗಿದ್ವು. ನಮ್ಮ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ವಿಡಿಯೋನ ನೋಡಿ. ಮಾರ್ನಿಂಗು ಬೆಳಗ್ಗೆ ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋದರು. ನಾವು ಮಕ್ಕಳು ಎಲ್ಲ ಊರಿಗೆ ಹೋಗೋದಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ವು. ಅಂದರೆ ಬಸ್ ಸ್ಟ್ಯಾಂಡು ಅಂದರೆ ನಾವಿರೋ ಹಳ್ಳಿಗೆ ಬಸ್ ಏನು ಬರೋದಿಲ್ಲ. ಬಸ್ಸಿಗೆ ಬರಬೇಕು ಅಂದರೆ 3 ಕಿಲೋಮೀಟ್ರ್ ಬರಲೇಬೇಕು ಕಲ್ಲೂರು ಕ್ರಾಸ್ಗೆ. ಅಲ್ಲಿಂದ ಬಂದು ಬಸ್ಸಿಗೆ ಬಂದ್ವು. ಗುಬ್ಬಿ ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತೆ ಇನ್ನೊಂದು ಬಸ್ಸಲ್ಲಿ ಊರಿಗೆ ಹೋದ್ವು. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಬಸ್ಸಲ್ಲಾದರೆ. ಒಂಥರ ಖುಷಿ ಅವರಿಗೆ. ಬಸ್ಸಲ್ಲಿ ಜಾಸ್ತಿ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ ಬಸ್ಸನ್ನಲ್ಲಿ. ಕಾರು ಇಲ್ಲ ಅಂದರೆ ಗಾಡಿ, ಈ ಥರ ಬಸ್ಗೆ ಹೋಗಬೇಕು ಅಂದರೆ ಫಸ್ಟೇ ರೆಡಿ ಆಗಿಬಿಡ್ತಾಳೆ ಮಗಳಂತೂ. ಅವಳಿಗಂತೂ ತುಂಬ ಇಷ್ಟ ಬಸ್ನಲ್ಲಿ ಹೋಗೋದಕ್ಕೆ. ನಾವು ಕೂಡ ಗುಬ್ಬಿಯಿಂದ ಒಂದು ಬೇರೆ ಬಸ್ಸಿಗೆ ಬಂದು ಹೊಸಳ್ಳಿಗೆ ಬಂದ್ವು. ಅಲ್ಲಿಂದ ತಮ್ಮ ಬಂದಿದ್ದು ಕರ್ಕೊಂಡು ಹೋಗೋದಕ್ಕೆ. ಅಂದರೆ ನಮ್ಮೂರು ಹಳ್ಳಿ ಇರೋದ್ರಿಂದ ತೋಟದಲ್ಲಿರೋದು, ಬಸ್ ರೂಟ್ ಎಲ್ಲ ಏನಿಲ್ಲ. ಮಧ್ಯಾಹ್ನ ಆಯಿತು. ಹಾಗೆ ಬಿರಿಯಾನಿ ಕೂಡ ಮಾಡಿದರು. ಮಧ್ಯಾಹ್ನದ ಊಟಕ್ಕೆ ಬಿರಿಯಾನಿನ ತೊಗೊಂಡು ಹಾಗೆಯೇ ಅಲ್ಲೊಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಇನ್ನು ನಮ್ಮ ದೊಡ್ಡಪ್ಪರ ಮನೆಗೆ, ಅವ್ರ ಮನೆಗೂ ಕೂಡ ಹೋಗಿದ್ದು. ನಾನು ಬೆಳೆದಿದ್ದೆಲ್ಲ ನಮ್ಮ ದೊಡ್ಡಪ್ಪರ ಮನೆಯಲ್ಲೇ, ಫುಲ್ಲು ಓದಿದ್ದು ಎಲ್ಲ. ಹಾಗಾಗಿ ಅವ್ರ ಮನೆ ಹತ್ರನೂ ಹೋಗಿ ಮತ್ತು ಇಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವು. ಇವತ್ತು ಅಲ್ಲೂ ಕೂಡ ಅಡುಗೆ ಮಾಡ್ತಾಯಿದ್ರು. ಅಮ್ಮರು ಅಡುಗೆ ಮಾಡ್ತಾಯಿದ್ದಾರೆ. ನಾನೇನು ಹೋಗಿರಲಿಲ್ಲ ಅಡುಗೆ ಮಾಡೋದಕ್ಕೆ. ಅವರೇ ಅಡುಗೆ ಎಲ್ಲ ಮಾಡ್ತಾಯಿದ್ರು. ನಾನು ಬರೀ ಓಡಾಡಿದ್ದೇ ಆಯಿತು ಅಲ್ಲಿ ಇಲ್ಲಿ. ಹಾಗಾಗಿ ಬನ್ನಿ ಏನು ಅಡುಗೆ ಮಾಡ್ತಾಯಿದ್ದಾರೆ ನೋಡೋಣ ಇವಾಗ. ಇವರು ನಮ್ಮಮ್ಮ, ಅವ್ರು ನಮ್ಮ ವರ್ಷಿತಾ ಅಂದರೆ ನಮ್ಮ ತಮ್ಮನ ಹೆಂಡತಿ, ಅವರಮ್ಮ ಕೂಡ ಬಂದಿದ್ದರು. ಎಲ್ಲ ಸೇರ್ಕೊಂಡು ಅಡುಗೆ ಮಾಡ್ತಾಯಿದ್ದಾರೆ. ಇವರು ಯಾರು ಅಂತ ನೋಡ್ತಾ ಇದ್ದೀರಾ? ಇವರು ನಮ್ಮ ತಮ್ಮ ಅಡಿಕೆ ಎಲೆದು ಫ್ಯಾಕ್ಟ್ರಿ ಇದೆ, ತಟ್ಟೆಗಳನ್ನ ಮಾಡೋದು, ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಆ ಪಾಪು ಇಲ್ಲೇ ರೂಢಿಯಾಗಿದೆ, ಮನೆ ಹತ್ರ ಬರುತ್ತೆ. ಇವರು ನಮ್ಮ ಅಪ್ಪಾಜಿ. ಈ ಮನೆ ಹಿಂದೆಯೇ ಅಡಿಕೆ ತಟ್ಟೆದು ಫ್ಯಾಕ್ಟ್ರಿ ಕೂಡ ಇದೆ. ತಮ್ಮ ನೋಡ್ಕೊತಾರೆ ಅದನ್ನು. ಕೋಳಿ, ಹಸು ಎಲ್ಲ ಇದೆ. ಹಳ್ಳಿ ಇರೋದ್ರಿಂದ ಎಲ್ಲ ಸಾಕಿದ್ದಾರೆ ತೋಟದಲ್ಲಿ. ಕೋಳಿಗಳು, ನಾಟಿ ಕೋಳಿ, ಹಾಗೆ ಹಸುಗಳು ಎಲ್ಲ ಇದ್ದಾವೆ. ಅಲ್ಲಿಂದ ತಮ್ಮ ತೋಟದ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಟ್ಯಾಕ್ಟ್ರಿನಲ್ಲೇ ಹೋಗಿದ್ವು ನಾವು. ಇದು ನಾನು ಓದಿದಂಥ ಸ್ಕೂಲು. ಅಂದರೆ ನಾನು ಓದಿದ್ದು ಕಡಬದಲ್ಲಿ. 1ರಿಂದ ಅಂಗನವಾಡಿಯಿಂದ 9th ಓದಿದ್ದು ಕಡಬದಲ್ಲಿ, ದೊಡ್ಡಪ್ಪರ ಮನೆಯಲ್ಲಿ ಇದ್ದಿದ್ದು. ಇದು ಹೈಸ್ಕೂಲು SLC ಒಂದು ಇಲ್ಲಿ ಓದಿದ್ದು. ಆಲೆ ತೋಟಕ್ಕೆ ಬಂದು ನಾನು ಕೂಡ ಜಾಸ್ತಿ ದಿವಸನೇ ಆಗೈತೆ. ಏನಾದರೂ ಹಬ್ಬ ಇದ್ದರೆ ಮತ್ತು ಫಂಕ್ಷನ್ಗಳಿದ್ರೆ ಮಾತ್ರ ಬರ್ತೀವಿ. ಹಾಗಾಗಿ ತೋಟದ ಹತ್ರ ಎಲ್ಲ ಏನು ಹೋಗೋದಿಲ್ಲ. ಬಂದು ಹೋಗ್ತೀವಿ ಮುಗಿಸ್ಕೊಂಡು. ನೋಡಿ ತೋಟದಲ್ಲಿ ತೆಂಗಿನ ಮರದಲ್ಲಿ ಎಷ್ಟು ದೊಡ್ಡ ಹೆಜ್ಜೆನು ಕಟ್ಟಿದೆ ಅಂತ. ನಾವಿದ್ದಾಗ ಬರೀ ತೆಂಗಿನ ಗಿಡಗಳು ಮಾತ್ರ ಇದ್ವು. ಅಡಿಕೆ ಎಲ್ಲ ಏನು ಕಟ್ಟಿರಲಿಲ್ಲ, ಅಡಿಕೆ ಗಿಡಗಳನ್ನ. ಈಗ ಅಡಿಕೆ ಗಿಡಗಳನ್ನೆಲ್ಲ ಕಟ್ಟಿದ್ದಾರೆ. ನೋಡ್ತಾ ಇದ್ದರೆ ಗೊತ್ತೇ ಆಗ್ತಾಯಿಲ್ಲ ನಮ್ಮ ತೋಟ
ಯಾವುದು ಅಂತ. ಅಂದರೆ ಇಲ್ಲಿ ನಮ್ಮ ಅಪ್ಪಾಜಿಯವರು 6 ಜನ ಅಣ್ಣ ತಮ್ಮದಿರಿರೋದು, ಎಲ್ಲ ಭಾಗ ಕೊಟ್ಟಿದ್ದಾರೆ, ಸ್ವಲ್ಪ ಸ್ವಲ್ಪ ಇದೆ. ಹಾಗಾಗಿ ಇದ್ರಲ್ಲಿ ನಮ್ದು ಯಾವುದು ನಮ್ಮ ದೊಡ್ಡಪ್ಪ ಅವ್ರದ್ದು ಯಾರ್ಯಾರ್ದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗಂತೂ ಅಲ್ಲಿಗೆ ಹೋದ್ಮೇಲೆ ಒಂಥರ ಎಲ್ಲ ಚೇಂಜ್ ಅನ್ನಿಸ್ಬಿಡ್ತು. ಅಲ್ಲೇ ಒಂದು 6-7 ವರ್ಷನೇ ಆಗಿದೆ ಅನಿಸುತ್ತೆ ನಾನು ಅಲ್ಲಿಗೆ ಹೋಗಿ ತೋಟದ ಹತ್ರ. ನಮ್ಮ ಶಾರು ಎಲ್ಲನೂ ತೋರಿಸ್ತಾ ಇದ್ದಾಳೆ. ಅವಳು ತೋಟ ಎಲ್ಲ ನಮ್ಮದೇ, ಅದು ದೊಡ್ಡಪ್ಪರದೇ ಅದು ಎಲ್ಲ ಹೇಳ್ತಾ ಇದ್ಲು. ಇದೇ ನಮ್ಮ ತೋಟ ಇರೋದು, ಟಿಲ್ಲರ್ ಇದೆ ಅಂತ ತೋರಿಸ್ತಾ ಇದ್ದಾಳೆ. ಯಾರು ಟಿಲ್ಲರ್ನ ಉಳುಮೆ ಮಾಡೋದು ಅಂತ ಕೇಳಿದ್ರೆ ತಾತ ನಮ್ಮ ಅಪ್ಪಾಜಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ಲು. ಇದು ನಮ್ಮ ಪಕ್ಕದ ತೋಟನೇ ಇದು, ಅಂದರೆ ನಮ್ಮ ಅಣ್ಣ ತಮ್ಮದಿರ್ದು ಯಾರ್ದು ಅಲ್ಲ, ಬೇರೆ ನೋಡಿ. ಕೊತ್ತಂಬರಿ ಸೊಪ್ಪು, ಆ ಕಡೆ ಪಾಲಕ್ ಸೊಪ್ಪೆಲ್ಲ ಹಾಕಿದ್ದಾರೆ, ಮತ್ತು ಅವರೆ ಗಿಡ ಎಲ್ಲ ಹಾಕಿದ್ದಾರೆ. ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊಪ್ಪೆಲ್ಲ. ಇನ್ನು ಚಿಕ್ಕ ಚಿಕ್ಕ ಕೊತ್ತಂಬರಿ ಸೊಪ್ಪು. ಮರ ಹತ್ತೋದು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅಡಿಕೆ ಮರ ಹತ್ತಕ್ಕೆ? ನಾನು ಟ್ರೈ ಮಾಡ್ತೀನಿ ಬಾ ಈ ಕಡೆ. ಸೀಬೆ ಹಣ್ಣಿನ ಗಿಡ ಹಾಕಿದ್ದೀರಾ? ಸೀಬೆ ಹಣ್ಣು ಎರಡೆರಡು ಬಿಟ್ಟಿದ್ದಾವೆ. ಮರ ದೊಡ್ಡದಿರೋದ್ರಿಂದ ತೆಂಗಿನ ಮರ ಎಳ್ನೀರೆಲ್ಲ ಕೀಳೋದಕ್ಕೆ ಆಗ್ತಾ ಇರಲಿಲ್ಲ. ಕಡ್ಡಿ ಎತ್ಕೆ ಅಲ್ಲೊಂದು ಕಡ್ಡಿನ ಮುಡ್ಕೊಂಡು ತೆಂಗಿನ ಗರಿದ ಕಟ್ತಾ ಇದ್ದಾನೆ ನನ್ನ ತಮ್ಮ. ಇದು ಮಕ್ಕಳು ಎಲ್ಲೋದ್ರೂ ಸುಮ್ಮನಿರಲ್ಲ ನೋಡಿ. ನಮ್ಮ ಶಾರು ಗಾಳಿ ಬೀಸ್ತಾ ಇದ್ದಾಳೆ. ಮಧ್ಯಾಹ್ನ ಹೇಳಿದ್ದು ಚೆಸ್ ಅಮ್ಮ ಚೆಸ್ ಮಾಡಿ. ಮರನೂ ಕೂಡ ಹಳೆ ಮರ ಆಗಿದೆ, ತೆಂಗಿನ ಮರ. ಮತ್ತು ರೋಗನೂ ಇರ್ಬೋದೋ ಏನೋ ಗೊತ್ತಿಲ್ಲ, ಗೆದ್ದಲೆಲ್ಲ ತಿಂದಿದೆ ಅನಿಸುತ್ತೆ. ಹಾಗಾಗಿ ಸೈಡಲ್ಲಿ ಒಂದು ತೆಂಗಿನ ಗಿಡನೂ ಕೂಡ ಕಟ್ಟಿದ್ದಾರೆ. ಹಾಗೆ ತೋಟ ಎಲ್ಲ ನೋಡಿಕೊಂಡು, ಅಲ್ಲೇ ಜಾಸ್ತಿ ದಿನ ಆಗಿತ್ತಲ್ಲ ಹೋಗಿ, ಹಾಗಾಗಿ ಎಲ್ಲ ತೋಟ ನೋಡಿಕೊಂಡು ವಾಪಸ್ ಮನೆ ಹತ್ರ ಬಂದವು. ನಮ್ಮನೆಯವರು ಕೂಡ ಆಫೀಸ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ 7:30 ಆಯಿತು ಬಂದಿದ್ದು. ಅಲ್ಲೇ ಹಬ್ಬ ಮುಗಿಸ್ಕೊಂಡು ನಾವು ಹಾಗೆ ದೊಡ್ಡಪ್ಪರ ಮನೆಗೆ ಹೋಗಿ ಅಲ್ಲೂ ಊಟ ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಅಲ್ಲೂ ಹೋಗಿ ಅಲ್ಲೂ ಸ್ವಲ್ಪ ಊಟ ಮಾಡಿ 2 ಮನೆಗೆ ಹೋಗಿ ಊಟ ಮಾಡಿಕೊಂಡು ಬಂದು ರಾತ್ರಿ ಅಲ್ಲೇ 11 ಗಂಟೆ ಆಗಿತ್ತು. ಬಂದು ಮಾರ್ನಿಂಗ್ 5 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೋಸೆ ಹಿಟ್ಟನ್ನು ಕೂಡ ರುಬ್ಬಿ ಫ್ರಿಜ್ನಲ್ಲಿ ಇಟ್ಟು ಹೋಗಿದ್ದೆ. ಶುಕ್ರವಾರದ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಅದೇನೇ ದೋಸೆ.
ಚಾತುರ್ಮಾಸ ಪೂಜೆ ಮಾಡೋಕ್ಕಾಗಲಿಲ್ಲ, ನಮ್ಮನೆಯವ್ರ ಕೈಲಿ ಪೂಜೆ ಮಾಡಿಸಿ ಹಾಗೆಯೇ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಬೆಳಗ್ಗೆನೇ ಮಾರ್ನಿಂಗು ಮನೆಯೆಲ್ಲ ಕ್ಲೀನ್ ಮಾಡೋದ್ನಲ್ಲ, ಹಾಗಾಗಿ ಗಿಡಕ್ಕೂ ನೀರು ಹಾಕಿ ಬಂದು ಮಕ್ಕಳು ಕೂಡ ಸ್ಕೂಲಿಗೆ ಹೊರಟಿದ್ರು. ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋಂಥ ನನ್ನ ಎಲ್ಲ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕು ಕಮೆಂಟು ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.